ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾಗಪುರ ಹೊತ್ತಿ ಉರಿಯುತ್ತಿದೆ. ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ರಾಷ್ಟ್ರದ ಹೆಡ್ ಕ್ವಾರ್ಟರ್ ಜೊತೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ವಿಧಾನಸಭಾ ಕ್ಷೇತ್ರ ನಾಗಪುರ ದಕ್ಷಿಣ ಅಂತಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ವದಂತಿಯನ್ನು ಎಲ್ಲ ಕಡೆ ಹರಡಲಾಗತ್ತೆ. ಆ ವದಂತಿಯನ್ನು ಹುಟ್ಟಿಸಿದ್ದೇ ಗಲಾಟೆ ಮಾಡಲಿಕ್ಕೆ ಅನ್ನೋದು ತದನಂತರ ಸಾಬೀತಾಗತ್ತೆ. ಇಡೀ ನಾಗಪುರದಾದ್ಯಂತ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗತ್ತೆ. ಘಟನೆ ಏನು ಅಂತ ಮೊದಲೇ ಹೇಳಿಬಿಡ್ತೀನಿ, ಅದಾದಮೇಲೆ ವಿಷಯವನ್ನು ಚರ್ಚೆ ಮಾಡೋಣ. ಈಗ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತಾ ಇದೆ. ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಇದರ ನೇತೃತ್ವವನ್ನು ವಹಿಸಿದ್ದಾವೆ. ಏನಪ್ಪ ಅಂತಂದರೆ, ಸರ್ಕಾರಿ ಹಣವನ್ನು ಖರ್ಚು ಮಾಡಿ ಪ್ರಾಚ್ಯ ಇಲಾಖೆ ಹೆಸರಿನಲ್ಲಿ ನಮ್ಮ ದೇಶದ ದಾಳಿಕೋರನಾದಂಥ ಔರಂಗಜೇಬನ ಗೋರಿಯನ್ನು ರಕ್ಷಣೆ ಮಾಡೋದು ಬೇಡ, ಅದನ್ನು ಕಿತ್ತೊಗೆಯಬೇಕು. ಜರ್ಮನಿಯಲ್ಲಿ ಹಿಟ್ಲರನ ಸಮಾಧಿಯನ್ನು ಮಾಡಿ ಯಾರೂ ಪೂಜೆ ಮಾಡೋದಿಲ್ಲ, ಜಾತ್ರೆ ಮಾಡೋದಿಲ್ಲ, ಉರುಸ್ ಮಾಡೋದಿಲ್ಲ. ಒಸಾಮೆ ಬಿನ್ ಲ್ಯಾಡನ್ನ ಸಮಾಧಿಯನ್ನು ಅಮೆರಿಕದಲ್ಲೂ ಮಾಡಿಸ್ಲಿಲ್ಲ, ಪಾಕಿಸ್ತಾನದಲ್ಲೂ ಮಾಡಲಿಕ್ಕೆ ಬಿಡಲಿಲ್ಲ. ಹೆಣ ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿ ಬೆಸಾಕಿದ್ರು. ಯಾರ್ಯಾರು ಇತಿಹಾಸದಲ್ಲಿ ಆಕ್ರಮಣಕಾರರಾಗಿದ್ದಾರೋ, ದಾಳಿಕೋರರಾಗಿದ್ದಾರೋ ಮತ್ತು ಭಾಳಷ್ಟು ಜನರಿಗೆ ತೊಂದರೆಯನ್ನು ಉಂಟು ಮಾಡಿದಾರೋ, ನರಮೇಧವನ್ನು ಉಂಟು ಮಾಡಿದಾರೋ, ಅವರು ಇತಿಹಾಸದ ಮೂಲಕ, ಅವರ ಇತಿಹಾಸದ ಮೂಲಕ ನಾವು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಅಂಥ ತಪ್ಪುಗಳು ಪ್ರಮಾದಗಳು ಆಗಲಾರದ ಹಾಗೆ ನೋಡ್ಕೊಳ್ಳಿಕ್ಕೆ ಇತಿಹಾಸ ಇರೋದು. ಹಿಸ್ಟ್ರಿ ಅಂದರೆ ಏನು? ಹಿಸ್ ಅ ಸ್ಟೋರಿ ಅಂತ. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಹಿಸ್ಟರಿಯನ್ನು ಎಡಚರರು ಬರೆದಿರೋದ್ರಿಂದ ನಮ್ಮ ದೇಶದ ಮೇಲೆ ಯಾರು ದಾಳಿಯನ್ನು ಮಾಡಿಕೊಂಡು ಶತಶತಮಾನಗಳ ಕಾಲ ನಮ್ಮನ್ನು ಲೂಟಿ ಮಾಡಿದ್ರು ಅವರನ್ನು ವೈಭವೀಕರಿಸುವ ಕೆಲಸ ನಡೆಯಿತು. ಅದರಲ್ಲೊಬ್ಬ ಔರಂಗಜೇಬ. ಈ ಔರಂಗಜೇಬನ ಈ ಕಬರ್ ಏನಿದೆಯಲ್ಲ, ಕಬರ್ ಅಂದ್ರೆ ಗೋರಿ ಅಂದ್ರೆ ಸಮಾಧಿ, ಅದಿರೋದು ಸಂಭಾಜಿನಗರದಲ್ಲಿ. ಈ ಸಂಭಾಜಿನಗರದಲ್ಲಿರುವಂಥ ಈ ಗೋರಿಯನ್ನು ಅಲ್ಲಿಂದ ತೆಗೆದುಹಾಕಬೇಕು ಅಂತ ಈ ವಿಷಯ ಬಂದದ್ದು ಯಾಕೆ? ಮೊದಲನೇದಾಗಿ ಇತ್ತೀಚೆಗೆ ಬಿಡುಗಡೆಯಾದಂಥ ಪಿಕ್ಚರು, ಎರಡನೇದಾಗಿ ಅಬು ಆಜ್ಮಿ ಎನ್ನುವಂಥ ಸಮಾಜವಾದಿ ಪಾರ್ಟಿಯ ಶಾಸಕ, ಮುಂಬೈ ಶಾಸಕ ವಿಧಾನಮಂಡಲದಲ್ಲಿ ಇನ್ನಿಲ್ಲದ ಹಾಗೆ ಔರಂಗಜೇಬನನ್ನು ಹೊಗಳಲಿಕ್ಕೆ ಶುರು ಮಾಡ್ತಾನೆ. ಹೊಗಳೋದಷ್ಟೇ ಅಲ್ಲ, ಭಾರತ ಅಖಂಡಗೊಳ್ಳಲಿಕ್ಕೆ, ಭಾರತ ಶ್ರೀಮಂತ ಆಗಲಿಕ್ಕೆ ಎಲ್ಲದಕ್ಕೂ ಕಾರಣೀಭೂತ ಆದವನೇ ಔರಂಗಜೇಬ ಅಂತ ವರ್ಣಿಸಲಿಕ್ಕೆ ಶುರು ಮಾಡ್ತಾನೆ. ಇದರಿಂದ ಹಿಂದೂಗಳಿಗೆ ಇನ್ನಿಲ್ಲದ ಹಾಗೆ ಕೋಪ ಉಂಟಾಗತ್ತೆ. ಅಷ್ಟತ್ರಿ ಛಾವಾ ಅನ್ನುವಂಥ ಸಿನಿಮಾ ಬಂದಿರುತ್ತೆ. ಸಂಭಾಜಿಯನ್ನು ಹೇಗೆ 40 ದಿನಗಳ ಕಾಲ ನಿರಂತರವಾಗಿ ಹಿಂಸಿಸ್ತಾ ಆತನ ಚರ್ಮವನ್ನು ಕಿತ್ತುವ ಮೂಲಕ, ನಾಲಿಗೆಯನ್ನು ಕತ್ತರಿಸುವ ಮೂಲಕ, ಕಣ್ಣುಗಳನ್ನು ಕಿತ್ತುವ ಮೂಲಕ ಬರ್ಬರವಾಗಿ ಹಿಂಸಿಸಿ ಕೊಲೆಯನ್ನು ಮಾಡಿದ ಅನ್ನುವುದನ್ನು ನೋಡಿದಂಥ ಜನ, ಇಂಥ ಔರಂಗಜೇಬನ ಸ್ಮಾರಕ ನಮಗೆ ಬೇಕಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗತ್ತೆ. ಭಾಳ ದೊಡ್ಡ ಮಟ್ಟದ ಹೋರಾಟ ಶುರುವಾಗತ್ತೆ. ವಿಧಾನಮಂಡಲದಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗತ್ತೆ. ನಿತೀಶ್ ರಾಣೆ ಸ್ವತಃ ಹೇಳ್ತಾರೆ, ಯಾವ ದಾಳಿಕೋರ ಇದ್ದಾನೋ, ಯಾವನು ಬರ್ಬರವಾದಂಥ ಕೃತ್ಯಗಳನ್ನು ಭಾರತ ದೇಶದಲ್ಲಿ ಮಾಡಿದಾನೋ ಅಂಥವನ ಖಬರನ್ನು ತೆಗೆದು ಹಾಕ್ಲಿಕ್ಕೆ ನಾವೇನು ಹಿಂದೇಟು ಹಾಕಲ್ಲ. ಬಟ್ JCB ಯಾವತ್ತು ಬಂದು ಕೆಡೆ ಹೋಗುತ್ತೆ ಅನ್ನೋದ್ರ ಮುಹೂರ್ತವನ್ನು ನಾವು ಹೇಳಲಿಕ್ಕೆ ಹೋಗಲ್ಲ, ಮಾಧ್ಯಮದವ್ರನ್ನ ನಾವು ಕರೆಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿರ್ತಾರೆ ಸ್ವತಃ ಅಲ್ಲಿಯ ಮಂತ್ರಾಲಯದಲ್ಲಿ, ಅಂದರೆ ವಿಧಾನಮಂಡಲದಲ್ಲಿ. ನಿನ್ನೆ ಇಲ್ಲ ಮೊನ್ನೆ ಪ್ರತಿಭಟನೆ ನಾಗ್ಪುರದಲ್ಲಿ ಪ್ರತಿಭಟನೆ ಆಗತ್ತೆ. ಪ್ರತಿಭಟನೆ ಮಾಡಿದವರು ಜಿಲ್ಲಾಧಿಕಾರಿ ಅವ್ರಿಗೆ ಹೋಗಿ ತಮ್ಮ ಮನವಿಯನ್ನು ಕೊಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಔರಂಗಜೇಬನ ವಿರುದ್ಧ ಘೋಷಣೆಗಳನ್ನು ಕೂಗಲಾಗತ್ತೆ. ಏಕೆಂದರೆ ಶತಶತಮಾನಗಳಿಂದ ಬಹುಸಂಖ್ಯಾತರಾದಂಥ ಹಿಂದೂಗಳು ಈ ರೀತಿಯ ದಾಳಿಕೋರರ ಮೂಲಕ ದಮನಕ್ಕೆ ಒಳಗಾದಂಥ ಜನ. ಅವರಿಗೆ ಧ್ವನಿಯೇ ಇರಲಿಲ್ಲ, ಈಗ ಧ್ವನಿ ಬರ್ತಾ ಇದೆ. ಆ ಧ್ವನಿ ಬರುವ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕುವ ಪ್ರಯತ್ನವನ್ನು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮಾಡುವ ಪ್ರಯತ್ನ ನಡೀತಾ ಇದೆ. ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಅರ್ಪಿಸ್ತಾರೆ. ಈ ರೀತಿ ಒಂದು ಖಬರ್ ಇದೆ, ಆ ಖಬರನ್ನು ಮುಚ್ಚಬೇಕನ್ನ, ಅದು ಇರಬಾರ್ದು, ನಮ್ಮ ದಾಳಿಕೋರನ್ನು ವೈಭವೀಕರಿಸುವಂಥ ಕೆಲಸ ಯಾಕಬೇಕು. ದಾರಿಯಲ್ಲಿ ಔರಂಗಜೇಬನ ಪ್ರತಿಕೃತಿಯನ್ನು ಮಾಡಿ ದಹನ ಮಾಡಲಾಗುತ್ತೆ, ಬೆಂಕಿ ಹಚ್ಚಲಾಗತ್ತೆ. ಅದು ನಮಗೆ ಸಂವಿಧಾನ ಕೊಟ್ಟಂಥ ಸ್ವಾತಂತ್ರ್ಯ. ಯಾವುದೇ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ಯಾರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವೋ ಅವರ ಪ್ರತಿಕೃತಿಯನ್ನು ದಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ. ಈ ಸುದ್ದಿ ಯಾವ ರೀತಿ ಬಿಂಬಿತ ಆಗತ್ತೆ ಅಂತಂದರೆ, ಕುರಾನೇ ಶರೀಫನ್ನು ಬೆಂಕಿ ಹಚ್ಚಲಾಯಿತು ಅಂತ ವೈರಲ್ ಮಾಡಲಾಗುತ್ತೆ ಒಂದು ವಿಡಿಯೋನ. ಕುರಾನ್ ಪುಸ್ತಕವನ್ನು ತೆಗೆದುಕೊಂಡು ಹೋಗಿ ಬೆಂಕಿ ಹಚ್ಚಿಬಿಟ್ರು ಅಂತ. ಎಲ್ಲಿದ್ರೋ ಏನೋ ಇದ್ದಕ್ಕಿದ್ದ ಹಾಗೆ 800-900 ಜನ ಎಲ್ಲ ಕಡೆಯಿಂದ ನುಗ್ಕೊಂಡು ಬಂದ್ಬಿಡ್ತಾರೆ.
ಅದು ಎಲ್ಲಿಂದ ಬಂದವು ಏನೋ ಟ್ರ್ಯಾಕ್ಟರ್ ಗಟ್ಲೆ ಕಲ್ಲುಗಳು ಬಂದ್ಬಿಡ್ತವೆ, ಸಣ್ಣ ಸಣ್ಣ ಪೆಟ್ರೋಲ್ ಬಾಂಬ್ಗಳು ಬರ್ತವೆ, ಕೆರೋಸಿನ್ ಡಬ್ಬಗಳು ಬರ್ತವೆ, ಪೆಟ್ರೋಲ್ ಡಬ್ಬಗಳು ಬರ್ತವೆ. ಎಲ್ಲೆಲ್ಲಿ ನಮ್ಮವರ ಅಂಗಡಿಗಳಿದ್ದಾವೆ ಎಲ್ಲ ಕಡೆ ಬೆಂಕಿ ಹಚ್ಚಲಾಗತ್ತೆ. ಒಂದು ಕಡೆ ಎಲ್ಲಿ ನಮ್ಮ ಬೈಕ್ಗಳಿರ್ತಾವೆ ಆ ಬೈಕ್ಗಳನ್ನ ಹುಡುಕಿ ಅದಕ್ಕೆಲ್ಲ ಬೆಂಕಿ ಕೊಡೋ ಕೆಲಸ ನಡೆಯುತ್ತೆ. ನೋಡ್ತಾ ಇದ್ದಂತೆ ದಾವಾನಲದಂತೆ ಹೊತ್ತಿಕೊಂಡು ಬಿಡುತ್ತೆ. ಈ ಶಾಂತಿ ಬಾಂಧವರು ಅಂತ ಹೆಸರು ಹೇಳ್ಕೊಂಡಂಥ ಈ ಜನ ಇದಾರಲ್ಲ, ಇವರು ಬೆಂಕಿ ಹಚ್ಚಿ ಇಡೀ ನಾಗಪುರದಲ್ಲಿ ಇದು ದೊಡ್ಡ ಮಟ್ಟದ ಪ್ರಕ್ಷುಬ್ಧ ವಾತಾವರಣ, ಉದ್ವಿಗ್ನತೆಯನ್ನು ನಿರ್ಮಾಣ ಮಾಡಿಬಿಡ್ತಾರೆ. ಇದು ಪೂರ್ವ ನಿಯೋಜಿತ ಅಂತ ಸ್ವತಃ ಅಲ್ಲಿಯ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಮಾರು 50 ಜನರನ್ನು ಬಂಧಿಸಲಾಗಿದೆ. 900 ಜನ ಸೇರಿ ಏಕಕಾಲಕ್ಕೆ ಮಾಡಿದ. ಇದು ನೋಡಿ, ಯಾರೋ ಕೋಪ ಬಂದು ವಿಡಿಯೋ ನೋಡಿ ಆಕಸ್ಮಿಕವಾಗಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಲ್ಲ. ನೀವು ಮೊಟ್ಟ ಮೊದಲನೇದಾಗಿ ಒಂದು ಟ್ರಾಲಿಗಟ್ಟಲೆ ಟ್ರ್ಯಾಕ್ಟರ್ಗಟ್ಟಲೆ ಕಲ್ಲುಗಳನ್ನು ಜೋಡಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದಾದಮೇಲೆ ಪೆಟ್ರೋಲ್ ಕ್ಯಾನು ಡೀಸೆಲ್ ಕ್ಯಾನ್ಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ನೀವು ದಕ್ಷಿಣ ದಿಲ್ಲಿಯಲ್ಲಿ ನಡೆದಂಥ ವಿದ್ಯಮಾನವನ್ನು ನೋಡಿದ್ದೀರಿ. ಅಲ್ಲಿಯ ಕಾರ್ಪೊರೇಟರ್ ಮನೆಯ ಮಾಳಿಗೆಯ ಮೇಲೆ ಎಲ್ಲವನ್ನು ಜೋಡಿಸಲಾಗಿತ್ತು. ಅದನ್ನು ಬಳಸಿಕೊಂಡು ತದನಂತರ ನಮ್ಮ ಮೇಲೆ ಆ ರೀತಿಯಾದಂಥ ದಾಳಿ ಮಾಡಲಾಯಿತು. ಅದೇ ರೀತಿಯಾದಂಥ ಘಟನೆ ಈಗ ನಾಗ್ಪುರದಲ್ಲಿ ನಡೆದಿದೆ. ಪ್ರಶ್ನೆ ಇರೋದು ಇಲ್ಲಿ ಬಹಳ ಮುಖ್ಯವಾಗಿ ಆಲೋಚನೆ ಮಾಡಬೇಕಂದ್ರೆ, ಒಂದು ಗೋರಿಯನ್ನು ತೆಗೆದು ನೆಲಸಮ ಮಾಡೋದರಿಂದ ಯಾವುದೋ ನಮಗೆ ನ್ಯಾಯ ಸಿಕ್ಬಿಡೋದಿಲ್ಲ. ಯಾಕೆಂತಂದರೆ ಶತಶತಮಾನಗಳಿಂದ ನಮ್ಮ ಆಸ್ತಿಯ ಒಂದು ಲೂಟಿ ಮಾಡೋದಲ್ಲ, ನಮ್ಮ ಶ್ರದ್ಧಾಭಕ್ತಿ ಏನಿದೆಯಲ್ಲ ಅದನ್ನು ಇವರು ಅಲುಗಾಡಿಸಿರುವಂಥ ಕೆಲಸ ಮಾಡಿದ. ನಮ್ಮ ಮಂದಿರಗಳಲ್ಲಿರುವಂಥ ಮೂರ್ತಿಗಳ ಭಂಜನ ಮಾಡಿರುವಂಥ ಜನ, ನಮ್ಮನ್ನು ಲೂಟಿ ಮಾಡಿರುವಂಥ ಜನ, ನಮ್ಮ ಹೆಣ್ಮಕ್ಕಳನ್ನ ಕರ್ಕೊಂಡು ಹೋಗಿ ಅವ್ರ ಜೊತೆ ಸಾಮೂಹಿಕ ಅತ್ಯಾಚಾರ ಮಾಡಿರೋ ಜನ, ಗಂಡಸರನ್ನೆಲ್ಲ ಕೊಂದು ಇವರನ್ನೆಲ್ಲ ವಿಧವೆಯರನ್ನಾಗಿ ಮಾಡಿ ಮುಸಲ್ಮಾನರನ್ನಾಗಿ ಮತಾಂತರ ಮಾಡಿ ಅವರನ್ನು ನಿಕಾಹ ಮಾಡಿಕೊಂಡಂತಹ ಜನ, ಇವರು ಯಾವುದೋ ಒಂದು ಗೋರಿ ತೆಗೆಯುವ ಮೂಲಕ ನಮ್ಮ ಕೋಪ ಶಮನ ಆಗೋದಿಲ್ಲ. ಆದರೆ ನಮಗಿರುವಂಥ ಸಿಟ್ಟೇನಪ್ಪ ಅಂತಂದರೆ, ಈ ರೀತಿಯ ಜನರನ್ನು ವೈಭವೀಕರಿಸುವ ಜನ ಇದಾರಲ್ಲ, ಅದರ ಗೋರಿಯ ಸಮಾಪ್ತಿ ಆಗಬೇಕು ಅನ್ನೋದು ನಮ್ಮ ಆಲೋಚನೆ. ಇಂಥ ಕಬರ್ಗಳೇನಿದಾವೆ, ಒಳಗಡೆ ಇರುವಂಥ ಕಬರ್ ಇದಾವಲ್ಲ, ವೈಭವೀಕರಿಸುವ ಕಬರ್ಗಳಿದಾವಲ್ಲ, ಅದರ ನಿವಾರಣೆ ಆಗಬೇಕು. ಇಲ್ಲದೆ ಹೋದರೆ ಅಲ್ಲಿ ಮಧ್ಯಪ್ರದೇಶದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಭಾರತ ಗೆದ್ದ ಸಂದರ್ಭದಲ್ಲಿ ಮುಸಲ್ಮಾನರು ಹೋಗಿ ಯಾಕ್ರಿ ಹಿಂದೂಗಳ ಮೇಲೆ ಗಲಾಟೆ ಮಾಡಬೇಕಾಗಿತ್ತು? ಅವ್ರಿಗೂ ಇದಕ್ಕೂ ಏನು ಸಂಬಂಧ? ಅಂದರೆ ಭಾರತ ಗೆಲ್ಲಬಾರದು ಅಂತ ಮನಸ್ಥಿತಿ ಇದೆಯಲ್ಲ, ಅದರ ವಿರುದ್ಧ ನಮ್ಮ ಕೋಪ ಸಿಡಿದೇಳ್ತೀವಿ ವಿನಃ ಬೇರೆ ಏನೂ ಕಾರಣ ಇರೋದಿಲ್ಲ. ಒಂದು ಗೋರಿಯನ್ನು ನೆಲಸಮ ಮಾಡೋದ್ರಿಂದ ಏನು ಗೆಲುವು ಸಾಧನೆ ವಿಜಯ ಯಾತ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಮನಸ್ಥಿತಿಯ ಜನ ಭಾರತ ದೇಶದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಇರಬಾರದು ಅನ್ನೋದು ಮೂಲ ಪ್ರೇರಣೆ ಮತ್ತು ಮೂಲವಾದಂಥ ಆಶಯ. ಆ ನಿಟ್ಟಿನಲ್ಲಿ ನಡೀತಾ ಇರುವಂಥ ಹೋರಾಟ. ಈಗ ದೇವೇಂದ್ರ ಫಡ್ನವೀಸ್ ಇದರ ಕುರಿತಾಗಿ ಭಾಳ ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಂಡಿದ್ದಾರೆ. ಈ ಕಬರ್ ಇದೆಯಲ್ಲ, ಈ ಕಬರ್ ಸುತ್ತಲೂ ಇನ್ನಷ್ಟು ಪೊಲೀಸ್ ಬಂದೋಬಸ್ತನ್ನು ಹಾಕಲಾಗಿದೆ. ಅದೀಗ ಪ್ರಾಚ್ಯ ಇಲಾಖೆಗೆ ಸೇರಿದಂಥ ಜಾಗ ಆಗಿದೆ. ಮಹಾರಾಷ್ಟ್ರ ಸರ್ಕಾರದಲ್ಲಿ ಇದ್ರ ಕುರಿತಾಗಿ ಭಾಳ ಗಂಭೀರವಾದ ಚರ್ಚೆಗಳು ನಡೀತಾ ಇದ್ದಾವೆ. ಇದ್ರ ಮಧ್ಯೆ ಮಜಾ ನೋಡಿ, ಶಿವಸೇನೆಯ ಸಂಜಯ್ ರಾವತ್ ಹೇಳ್ತಾರೆ, ಔರಂಗಜೇಬನ ಬಗ್ಗೆ ನಿಮಗೇನು ಗೊತ್ತು, ಆತ ಒಬ್ಬ ಪರಾಕ್ರಮಿ, ಶೂರ, ಧೀರ, ವೀರ ಅಂತ ಹೇಳ್ತಾನೆ. ಆತನ ಗೋರಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಆತ ಹೇಳಿಕೆಯನ್ನು ಕೊಡ್ತಾನೆ. ಇಂಥದ್ರ ವಿರುದ್ಧ ಹೋರಾಟ ಆಗಬೇಕು ಅಂತಲೇ ಹೇಳೋದು, ಗೋರಿಯ ವಿರುದ್ಧ ಅಲ್ಲ. ಗೋರಿಯ ಮನಸ್ಥಿತಿ ಇರುವ ಜನ ಇದಾರಲ್ಲ, ಅವ್ರ ವಿರುದ್ಧ ಹೋರಾಟ ಆಗಬೇಕು. ಇನ್ನೊಂದು ಘಟನೆಯನ್ನು ಹೇಳ್ಬಿಡ್ತೀನಿ. ಸಂಭಲ್ನಲ್ಲಿ ನಡೆದದ್ದು. ಸಂಭಲ್ನಲ್ಲಿ ಪ್ರತಿ ವರ್ಷ ಒಂದು ನೇಜಾ ಮೇಳ ಅಂತ ನಡೀತದೆ. ನೇಜಾ ಮೇಳ ಅಂದರೆ ಕತ್ತನ್ನು, ಈ ಪಾರ್ಸಿ ಭಾಷೆಯಲ್ಲಿ ಕತ್ತನ್ನು ಕತ್ತರಿಸುವುದರ ವೈಭವೀಕರಣದ ಹಬ್ಬ. ಈ ನೇಜಾ ಮೇಳ ನಡೆಸ್ತೀವಿ ಅಂತ ಒಂದಷ್ಟು ಜನ ಅಲ್ಲಿಯ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ವಂದನಾ ಮೇತ್ರಾ ಅವ್ರ ಹತ್ರ ಹೋಗ್ತಾರೆ. ಆಕೆ ಹೇಳ್ತಾರೆ, ಈ ರೀತಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ ನಾವು. ಈಗಿರುವಂಥ ವಾತಾವರಣದಲ್ಲಿ ಸಂಭಲ್ನಲ್ಲಿ ಇತ್ತೀಚೆಗೆ ತಾನೇ ಭಾಳ ಉದ್ವಿಗ್ನವಾದಂಥ ವಾತಾವರಣ ಇತ್ತು. ಆದ್ದರಿಂದ ಈ ನೇಜಾ ಮೇಳ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು ಹೋಗ್ತಾರೆ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶಿರೀಶ್ ಚಂದ ಹತ್ರ ಹೋಗ್ತಾರೆ. ಇವರೆಲ್ಲ ಕಮಿಟಿಯವರೆಲ್ಲ ಸೇರಿ ಹೋಗ್ತಾರೆ. ಹೋಗಿ ಹೇಳ್ತಾರೆ, ನಾವು ನೇಜಾ ಮೇಳ ಮಾಡ್ತೀವಿ. ನೇಜಾ ಮೇಳ ಯಾರ ಸ್ಮಾರಕವಾಗಿ, ಯಾರ ಸ್ಮರಣೆಗಾಗಿ ಮಾಡ್ತೀರಪ್ಪ ಅಂತ ಆ ಶಿರೀಶ್ ಚಂದ್ ಕೇಳ್ತಾರೆ. ಅವಾಗ ಹೇಳ್ತಾರೆ, ಇವರು ಸೈಯದ್ ಸಾಲಾರ್ ಮಸೂದ್ ಘಾಜಿಯ ನೆನಪಿನಲ್ಲಿ ನಾವು ಮಾಡೋದು. ಈ ಸೈಯದ್ ಘಾಜಿ ಯಾರು? ಸೈಯದ್ ಘಾಜಿ ಯಾರು ಅಂದರೆ, ಯಾರು ಭಾರತದ ಮೇಲೆ ನಿರಂತರವಾಗಿ 17 ಸಲ ದಾಳಿ ಮಾಡಿ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಲೂಟಿ ಮಾಡಿದಂಥ, ಭಗ್ನ ಮಾಡಿದಂಥ, ನಮ್ಮ ಸೋಮನಾಥ ದೇವಾಲಯವನ್ನು ನೆಲಸಮ ಮಾಡಿದಂಥ, ಲೂಟಿ ಮಾಡಿದಂಥ
ಅತ್ಯಂತ ಕ್ರೂರಾತಿ ಕ್ರೂರನಾದಂಥ ಮೊಹಮ್ಮದ್ ಘಜನಿಯ ಸೋದರಳಿಯ ಮತ್ತು ಆತನ ಸೇನಾಪತಿ. ಆ ಸೇನಾಪತಿಯ ನೆನಪಿಗೆ ಇವರು ಉರುಸ್ ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ಸಂದಲ್ ಮಾಡ್ತಾರಂತೆ, ಮೇಳ ಮಾಡ್ತಾರಂತೆ. ಶಿರೀಶ್ ಚಂದ್ ಕೇಳ್ತಾರೆ, ಈ ಸೈಯದ್ ಘಾಜಿ ಯಾರೀತ? ಸೈಯದ್ ಸಾಲಾರ್ ಮಸೂದ್ ಘಾಜಿ ಯಾರು? ಅವಾಗ ಹೇಳ್ತಾರೆ, ಘಜನಿ ಮೊಹಮ್ಮದನ ಅಳಿಯ. ನೀವು ಅಜ್ಞಾನಿಯಾಗಿ ಇದನ್ನು ಮಾಡ್ತಾ ಇದ್ದರೆ ನಿಮ್ಮ ಮೇಲೆ ನಾನು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ನಿಮಗೇನು ವಿಷಯನೇ ಗೊತ್ತಿಲ್ಲ, ಏನು ಬ್ಲೈಂಡಾಗಿ ಪ್ರತಿ ವರ್ಷ ಮೇಳ ಮಾಡ್ತೀವಿ, ಈ ವರ್ಷನೂ ಜಾತ್ರೆ ಮಾಡ್ತೀವಿ ಅಂತ ಮಾಡಿದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳೋದು. ನಿಮಗೆ ಈತ ಕ್ರೂರಿ, ಈತ ಭಾರತದ ವಿರುದ್ಧ ದಂಗೆ ಎದ್ದಂಥ ವ್ಯಕ್ತಿ, ಭಾರತದಲ್ಲಿ ನರಮೇಧ ಮಾಡಿದಂಥ ವ್ಯಕ್ತಿ, ಈತ ಸೇನಾಪತಿಯಾಗಿದ್ದ, ಘಜನಿ ಮೊಹಮ್ಮದನ ಜೊತೆ ಸಹಾಯ ಮಾಡಿ ನಮ್ಮ ದೇವಸ್ಥಾನಗಳನ್ನೆಲ್ಲ ಒಡೆದು ಹಾಕಿದ, ಸೋಮನಾಥ್ ದೇವಸ್ಥಾನವನ್ನು ಲೂಟಿ ಮಾಡ್ದ ಅನ್ನೋದು ಗೊತ್ತಿದ್ದೂ ನೀವು ಈ ಕೆಲಸ ಮಾಡೋದಾದರೆ ನಿಮ್ಮ ಮೇಲೆ ದೇಶದ್ರೋಹದ ಮೊಕದ್ದಮೆಯನ್ನು ಹಾಕ್ತೀನಿ. ಕಾರ್ಯಕ್ರಮ ಮಾಡೋದು ದೂರ ಉಳಿತು, ನೇಜ ಮೇಳ ಅಂತೂ ಆಗೋ ಪ್ರಶ್ನೆನೇ ಇಲ್ಲ. ನಿಮ್ಮ ಮೇಲೆ ದೇಶದ್ರೋಹದ ಮೊಕದ್ದಮೆಯನ್ನು ಹಾಕಿ ಎಲ್ಲರನ್ನೂ ಒಳಗೆ ಹಾಕ್ತೀನಿ ಅಂತ. ಒಂದು 15-20 ಜನ ಅಲ್ಲಿ ಕಂಪೌಂಡಲ್ಲಿ ಕೂತಿರ್ತಾರೆ. ಅದ್ರ ವಿಡಿಯೋ ನನ್ನ ಹತ್ರ ಇದೆ. ಆ ವಿಡಿಯೋವನ್ನು ಹಾಕ್ಲಿಕ್ಕಾಗೋದಿಲ್ಲ, ಯಾಕೆಂದರೆ ಕಾಪಿರೈಟ್ ಸಮಸ್ಯೆ ಬರೋದ್ರಿಂದ ನಾನು ಇಲ್ಲಿ ತಮಗೆ ತೋರಿಸ್ಲಿಕ್ಕಾಗಲ್ಲ. ಆ ಅಡಿಷನಲ್ SP ಮಾತಾಡಿರೋ ಮಾತುಗಳನ್ನು ಕೇಳೋಕೆ ಎಷ್ಟು ಸ್ಪಷ್ಟವಾಗಿ ಶಿರೀಶ್ ಚಂದ್ ಮಾತಾಡಿದ್ದಾರೆ ಅಂದರೆ, ನೀವು ಅಜ್ಞಾನಿಯಾಗಿದ್ದರೆ ನಿಮ್ಮನ್ನು ಬಿಟ್ಬಿಡ್ತೇನೆ, ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದರೆ ನಿಮಗೆಲ್ಲರಿಗೂ ರಾಷ್ಟ್ರದ್ರೋಹದ ಮೊಕದ್ದಮೆಯನ್ನು ಹಾಕ್ತೇನೆ. ನೋಡಿ, ಒಬ್ಬ ಮುಖ್ಯಮಂತ್ರಿ ಕಠೋರವಾಗಿದ್ದರೆ ಮತ್ತು ವಿಷಯದ ಬಗ್ಗೆ ವಿಷಯಾಧಾರಿತವಾದಂಥ ಹೋರಾಟ ಮಾಡೋರಾಗಿದ್ದರೆ ಉಳಿದ ಅಧಿಕಾರಿಗಳು ಕೂಡ ಅಷ್ಟೇ ಖಚಿತವಾಗಿರ್ತಾರೆ, ಅಷ್ಟೇ ನಿಷ್ಠುರವಾಗಿರ್ತಾರೆ. ಶಿರೀಶ್ ಚಂದ್ ನೋಡಿದಾಗ ನಂಗೆ ಹಾಗೆ ಅನ್ನಿಸ್ತು. ಕೊನೆಗೆ ತಲೆ ತೆಗೆಸ್ಕೊಂಡು ಅವರೆಲ್ಲ ಕಮಿಟಿಯವರು ವಾಪಸ್ ಹೋಗ್ತಾರೆ. ಅವ್ರು ಹೇಳ್ತಾರೆ, ಹಂಗಾರೆ ಒಂದು ಕೆಲಸ ಮಾಡೋಣ, ನಾವು ಸದ್ಭಾವನಾ ಮೇಳ ಅಂತ ಮಾಡ್ತೀವಿ. ನೋಡಿ ಹೇಗಿದೆ, ನಾವು ಚಾಪೆ ಕೆಳಗೆ ತೂರೋಕೆ ಪ್ರಯತ್ನ ಮಾಡೋದು, ಆಗಲಿಲ್ಲ ಅದಕ್ಕೂ ರಂಗೋಲಿ ಕೆಳಗೆ ತೂರ್ತೀವಿ, ಹಂಗಾರು ಅವಕಾಶ ಕೊಡಿ ಅಂತ. ಇಲ್ಲ, ಆ ರೀತಿ ಮಾಡಲಿಕ್ಕಾಗೋದಿಲ್ಲ, ನೀವು ಸದ್ಭಾವನಾ ರ್ಯಾಲಿ ಮತ್ತೊಂದು ರ್ಯಾಲಿ ಅಂತ ಹೆಸರು ಇಟ್ಕೊಂಡು ಮಾಡಿ ಇಲ್ಲಿಗೆ ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ನಾವೆಲ್ಲ ಬಿಡಲಿಕ್ಕಾಗೋದಿಲ್ಲ. ಈ ರೀತಿ ನೇಜ ಮೇಳನ ಮರ್ತು ಬಿಡಿ ನೀವು ಅಂಥೇಳಿ ಹೇಳಿ ವಾಪಸ್ ಕಳಿಸ್ತಾರೆ. ಯಾಕೆ ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ, ಈ ದೇಶದಲ್ಲಿ ನಮಗೆ ಕಲಿಸಿರುವ ಪಾಠದಲ್ಲಿ ಮೊಘಲರಿಂದ ನಮಗೆ ಬಂದಿರುವಂಥ ಸಂಸ್ಕೃತಿಯನ್ನು, ಮೊಘಲರಿಂದ ನಮಗೆ ಕೊಡುಗೆಯನ್ನು, ಮೊಘಲರು ನಮಗೆ ಯಾವ ರೀತಿ ಸಹಾಯ ಮಾಡಿದರು ಅಂತ ಕಲ್ಕೊಂಬಂದ್ವೇ ವಿನಃ ಸಂಭಾಜಿಯನ್ನು ಹೇಗೆ ಔರಂಗಜೇಬ ಉಗುರುಗಳನ್ನು ಕಿತ್ತಿದ ಅಂತ ಎಲ್ಲಿಯೂ ಕಲಿಸ್ಲಿಲ್ಲ ನಮಗೆ. ಆತನ ಕಣ್ಣಿನ ಗುಡ್ಡಗಳನ್ನು ಹೇಗೆ ಕಿತ್ತಿದ ಅಂತ ಹೇಳಲೇ ಇಲ್ಲ. ಆತ ಎಷ್ಟು ಕ್ರೂರಿಯಾಗಿದ್ದ ಅಂತ ಹೇಳಲೇ ಇಲ್ಲ. ನಮ್ಮ ಹಿಂದೂ ಹೆಣ್ಮಕ್ಕಳನ್ನ ಯಾವ ರೀತಿ ಅತ್ಯಾಚಾರ ಮಾಡಿದ ಅಂತ ನಾವು ಹೇಳಲೇ ಇಲ್ಲ. ಹೀಗಾಗಿ ಒಂದು ವರ್ಗದ ಓಲೈಕೆಗಾಗಿ ಇತಿಹಾಸವನ್ನು ತಿರುಚಲಾಯಿತು. ಈಗ ಕಣ್ಣು ತೆರೆಸುವ ಸಂದರ್ಭ ಬಂದಿದೆ. ನಾವು ಕಣ್ಣು ತೆರಿತೀವಿ ಅಂದಾಗ ಈ ಸಾಬ್ರು ಬಂದು ಈ ರೀತಿಯಾದಂಥ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಗ ನಾಗಪುರದಲ್ಲಿ ನಡೆದಂಥ ಘಟನೆ ಇದೆಯಲ್ಲ, ಇದು ಸಂಪೂರ್ಣವಾಗಿ ಪೂರ್ವ ನಿಯೋಜಿತ ಅಂತ ಗೊತ್ತಾಗಿದೆ. ಈಗ ಆಗಬೇಕಾದ ಕೆಲಸ ಏನು ಅಂತಂದರೆ, ದೇವೇಂದ್ರ ಫಡ್ನವೀಸ್ದು ಯಾರ್ಯಾರು ಈ 900 ಜನ ಈ ರೀತಿಯಂಥ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ, ನಮ್ಮವರ ಬೈಕ್ಗಳನ್ನು ಅಂಗಡಿಗಳನ್ನ ಸುಟ್ಟಾಕಿದಾರೋ ಅವರ ಮನೆ ಮೇಲೆ ಬುಲ್ಡೋಸರ್ ಹೋಗಬೇಕು, JCB ಅವ್ರ ಮನೆ ಮೇಲೆ ಹತ್ತಬೇಕು. ಒಬ್ಬ ವ್ಯಕ್ತಿ ಇಂಥ ತಪ್ಪು ಕೆಲಸ ಮಾಡಿದರೆ ಕುಟುಂಬದಲ್ಲಿ ಮನೆಯೇ ನೆಲಸಮಾಗತ್ತೆ ಅನ್ನುವಂಥ ಭಯ ಅವರಿಗೆ ಉಂಟಾಗಬೇಕು. ಏಕೆಂದರೆ ಮಹಾರಾಷ್ಟ್ರ ಯಾವತ್ತಿದ್ರೂ ಇಂಥ ಒಂದು ಕಿಡಿಗಾಗಿ ಕಾಯ್ತಾ ಇರುತ್ತೆ. ಏಕೆಂದರೆ ಅಲ್ಲಿ ಮೆಜಾರಿಟಿನಲ್ಲಿ BJP ಸರ್ಕಾರ ಇದೆ, ಅದನ್ನು ಸಹಿಸಲಿಕ್ಕೆ ಭಾಳಷ್ಟು ಜನರಿಗೆ ಆಗ್ತಾ ಇಲ್ಲ. ಅದು ಅಲ್ಲಿರುವ ಸಮಸ್ಯೆ. ಈಗ ದೇವೇಂದ್ರ ಫಡ್ನವೀಸ್ ಆ ಛಾತಿಯನ್ನು ತೋರಿಸಬೇಕಾದಂಥ ಅಗತ್ಯತೆ ಇದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.